ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮಂಗಳೂರು ದಸರಾಕ್ಕೆ ರಜತ ಮಹೋತ್ಸವದ ಹರ್ಷಾಚರಣೆಯ ಭವ್ಯ ಶೋಭಾಯಾತ್ರೆಗೆ ಮೆರುಗು ನೀಡುವ ಆಕರ್ಷಕ ಸ್ತಬ್ಧಚಿತ್ರಗಳ ಜೊತೆಗೆ ಶ್ರೀದೇವಿಯ ವಾಹಿನಿಯನ್ನು ನೆನಪಿಸುವ ಹುಲಿವೇಷಗಳ ಅಬ್ಬರವು ಶೋಭಾಯಾತ್ರೆಯ ಅಂದವನ್ನು ಹೆಚ್ಚಿಸುತ್ತದೆ. ಮಂಗಳೂರು ದಸರಾ ಆರಂಭಗೊಂಡ 2 ವರ್ಷಗಳ ನಂತರ ಯಜ್ಞೇಶ್ವರ ಬರ್ಕೆ ನೇತೃತ್ವದ ಬರ್ಕೆ ಫ್ರೆಂಡ್ಸ್ ತಂಡದ ಹುಲಿವೇಷಗಳ ಅಬ್ಬರ ಇಡೀ ಶೋಭಾಯಾತ್ರೆಗೆ ಮೆರುಗನ್ನು ನೀಡುತ್ತಿತ್ತು. ಪ್ರಸಕ್ತ ವರ್ಷವೂ ಬರ್ಕೆ ತಂಡದ ಹುಲಿವೇಷದ ಚೈತ್ಯಯಾತ್ರೆ ಮುಂದುವರಿದಿದೆ. ಈ ವರ್ಷ ಬಳ್ಳಲ್ಬಾಗ್ ಫ್ರೆಂಡ್ಸ್ ತಂಡದ ಹುಲಿವೇಷವು ಆಕರ್ಷಣೀಯ ಪ್ರದರ್ಶನ ನೀಡಲು ಹೊರಟಿದೆ. ಬಳ್ಳಲ್ಬಾಗ್ ಉದಯ್ ನೇತೃತ್ವದಲ್ಲಿ ಸುಮಾರು 100 ಹುಲಿಗಳು ರಸ್ತೆಗಿಳಿದಿವೆ. ಕುತೂಹಲದ ವಿಚಾರವೆಂದರೆ ಬರ್ಕೆ ಮತ್ತು ಬಳ್ಳಲ್ಬಾಗ್ 2.5 ದಶಕಗಳ ಹಿಂದೆ ಒಂದಕ್ಕೊಂದು ಬದ್ಧವೈರಿಯಾಗಿದ್ದಂತಹ ರೌಡಿ ತಂಡಗಳು. ಬದಲಾದ ಪರಿಸ್ಥಿತಿಯಲ್ಲಿ 2 ತಂಡಗಳು ಲಾಂಗ್ ಮಚ್ಚುಗಳನ್ನು ಮೂಲೆಗೆ ಎಸೆದು ನೆಮ್ಮದಿಯ ವಾತಾವರಣ ಸೃಷ್ಟಿಸಿದೆ. ಬರ್ಕೆ ಫ್ರೆಂಡ್ಸ್ ಕ್ಲಬ್ ಕೆಲವೊಂದು ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಾ ಜನರ ಮನಸ್ಸಿನಲ್ಲಿ ಉತ್ತಮ ಬಾಂಧವ್ಯವನ್ನು ಮೂಡಿಸುತ್ತಿದೆ. ಬಳ್ಳಲ್ಬಾಗ್ ತಂಡವು ಸಹ ಇದೇ ಹಾದಿಯಲ್ಲಿ ಮುನ್ನಡೆಯಲು ಕಾತುರತೆಯಿಂದ ಇದೆ. ಬಿರುವೇರು ಕುಡ್ಲ ಎಂಬ ಸಂಘಟನೆಯೊಂದಿಗೆ ಬಳ್ಳಲ್ಬಾಗ್ ಫ್ರೆಂಡ್ಸ್ ಸಮಾಜಮುಖಿ ಕಾರ್ಯಗಳಿಗೆ ಮುಂದಾಗಲಿದೆ. ಈ 2 ತಂಡಗಳ ಹುಲಿವೇಷಗಳ ಸ್ಪರ್ಧೆ ಕುದ್ರೋಳಿ ದಸರಾದ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಲಿದೆ. ಈ 2 ತಂಡಗಳಲ್ಲದೆ ಸುಮಾರು 25ಕ್ಕೂ ಹೆಚ್ಚು ಹುಲಿವೇಷ ತಂಡಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿವೆ.